ನಮಸ್ತೆ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನಮೋ ಗುಮ್ಮಾಯ. ಏನು ಗೊತ್ತಾ ಇವತ್ತು ಗುಮ್ಮೆದು ಈ ಏನಿದು ಮಹಾಕುಂಭ ಮೇಳಕ್ಕೆ 60 ಕೋಟಿ ಜನ ಹೋದ್ರು ಅಂತ ಬರೋರೆಲ್ಲ ಉರ್ಕೊಂಬಿಟ್ಟವ್ರೆ. ಬುದ್ಧಿಜೀವಿಗಳು ಲದ್ದಿಜೀವಿಗಳೆಲ್ಲ ಉರ್ಕೊಂಬಿಟ್ಟು ಬಗಲಾಗ್ಬಿಟ್ಟೈತೆ ಅವ್ರಿಗೆಲ್ಲ ಅಲ್ವಾ. ಆದರೆ ಸ್ನೇಹಿತರೆ, ಈ 60 ಕೋಟಿ ಜನ ಮಹಾಕುಂಭ ಮೇಳಕ್ಕೆ ಹೋಗಕ್ಕೆ ದಾರಿ ಮಾಡಿಕೊಟ್ಟಿದ್ಯಾರು? ಅಲ್ಲೇನು ಪೊಲ್ಯೂಷನ್ ಆಗ್ತಾ ಇಲ್ವಾ? ಕುಂಭ ಮೇಳಕ್ಕೆ ಹೋಗಿ ನದಿಗಳು ಮಾಲಿನ್ಯ ಆಗ್ಬಿಡ್ತಾ ಇದ್ದಾವೆ. ಆದರೆ ಕುಂಭ ಮೇಳಕ್ಕೆ ಹೋಗಕ್ಕೆ ಬಳಸ್ತಾ ಇರೋ ಕಾರ್ಗಳಿಂದ ಯಾವ ಮಾಲಿನ್ಯ ಆಗ್ತಾ ಇಲ್ಲ. ಕುಂಭ ಮೇಳಕ್ಕೆ ಹೋಗಕ್ಕೆ ಬಳಸ್ತಾ ಇರೋ ಡೀಸೆಲ್ ಟ್ರೈನ್ಗಳಿಂದ ಬರೋ ಹೊಗೆಯಿಂದ ಯಾವ ಮಾಲಿನ್ಯ ಆಗ್ತಾ ಇಲ್ಲ. ಕುಂಭ ಮೇಳಕ್ಕೆ ಹೋಗೋ ಏರೋಪ್ಲೇನುಗಳಿಂದ ಯಾವ ಮಾಲಿನ್ಯ ಆಗ್ತಾ ಇಲ್ಲ. ಕುಂಭ ಮೇಳಕ್ಕೆ ಹೋಗೋಕ್ಕೆ ಬಳಸ್ತಾ ಇರೋ ಬಸ್ಸುಗಳು, ಪ್ರೈವೇಟ್ ಕಾರುಗಳು, ಮೆಟ್ರೋಗಳು, ಆ ಕಾರೊಳಗಡೆ ಹಾಕೊಳ್ಳೋ ಮ್ಯೂಸಿಕ್ ಸಿಸ್ಟಮ್ಗಳು, ಇವುಗಳಿಂದ ಯಾವ ಮಾಲಿನ್ಯವೂ ಆಗ್ತಾ ಇಲ್ಲ. ಶಬ್ದ ಮಾಲಿನ್ಯ ಕಡಿಮೆ ಆಗ್ತಾ ಇದೆ, ವಾಯು ಮಾಲಿನ್ಯ ಕಡಿಮೆ ಆಗ್ತಾ ಇದೆ, ಜಲ ಮಾಲಿನ್ಯ ಕಡಿಮೆ ಆಗ್ತಾ ಇದೆ. ಇವೆಲ್ಲ ಹೋಗೋದಿಕ್ಕೆ ದೊಡ್ಡ ದೊಡ್ಡ ಹೈವೇಗಳು ಮಾಡಿದಾರಲ್ಲ, ಮರಗಳು ಕಡ್ದು ಕಾಡುಗಳೆಲ್ಲ ನಾಶ ಮಾಡಿ ತಿಂದು ತೇಗಿ ದೊಡ್ಡ ದೊಡ್ಡ ಹೈವೇಗಳು, 8 ಲೈನ್ 10 ಲೈನ್ ಹೈವೇಗಳು ಮಾಡ್ಕೊಂಡಿದಾರಲ್ಲ. ಇದರಿಂದ ಅರಣ್ಯ ನಾಶ ಆಗ್ತಾ ಇಲ್ಲ, ಕುಂಭಮೇಳದಿಂದ ಮಾತ್ರ ನಾಶ ಆಗ್ತಾ ಇದೆ. ಈ ಸತ್ಯವನ್ನು ಮಾತಾಡೋ ಯಾರಿಗೂ ಬುದ್ಧಿ ಇಲ್ಲ. ದೊಡ್ಡರು ಲದ್ದಿ ಜೀವಿಗಳ ಜನ್ಮಕ್ಕೆ ಇದನ್ನು ಅರ್ಪಿಸುತ್ತಿದ್ದೇವೆ.